ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ವಿವೇಕ್ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾವು ಮಕ್ಕಳ ಹಕ್ಕುಗಳ ಕ್ಲಬ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಕ್ಕಳ ಹಕ್ಕುಗಳ ಕ್ಲಬ್ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಈ ವಾಕ್ಯಗಳನ್ನು ನಾವು ನೋಡಿಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಇದರ ಬಗ್ಗೆ ನಮಗೆ ಅರಿವು ಇರಲೇಬೇಕಾಗ್ತದೆ. ಮಕ್ಕಳ ಹಕ್ಕುಗಳ ಕ್ಲಬ್ ಹೆಸರಲ್ಲೇ ನಾವು ನೋಡ್ಬೋದು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರ ಅಂತ. ಇದೊಂದು ಮಕ್ಕಳಿಂದ ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ ಮಕ್ಕಳೇ ರಚಿಸಿ ನಡೆಸುವ ಮಕ್ಕಳ ಸಮಿತಿಯೇ ಮಕ್ಕಳ ಹಕ್ಕುಗಳ ಕ್ಲಬ್. ಇದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲೇಬೇಕಾಗ್ತದೆ. ಮಕ್ಕಳ ಹಕ್ಕುಗಳ ಕ್ಲಬ್ಗೆ ಸಂಬಂಧಪಟ್ಟ ಹಾಗೆ ನೀವೇನೇ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ಗೆ ಮಾಹಿತಿ ನೀಡಬೇಕಾದ್ರೆ ಈ ವಿಚಾರ ನಿಮಗೆ ಗೊತ್ತಿರಬೇಕು. ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಮಾಡುವ ಮುಂಚೆ ಈ ವಿಚಾರ ತಮಗೆ ಸ್ಪಷ್ಟವಾಗಿ ಗೊತ್ತಿರಲೇಬೇಕಾಗ್ತದೆ. ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ನ ರಚನೆ ಅಂತ ಹೇಳಿದ್ರೆ ಶಾಲೆಗೊಂದು ಮಕ್ಕಳ ಹಕ್ಕುಗಳ ಕ್ಲಬ್. ಇದು ಕಿರಿಯ ಪ್ರಾಥಮಿಕ ಶಾಲೆಗೆ ಅನ್ವಯ ಆಗುವುದಿಲ್ಲ. ಇದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗಲೇಬೇಕಾಗ್ತದೆ ಆಸ್ ಪರ್ ದ ಸರ್ಕಾರದ ಸುತ್ತೋಲೆ. ಇದರ ಗುರಿ ನಾವು ನೋಡುವುದಾದ್ರೆ, ಪ್ರತಿ ಶಾಲೆಯಲ್ಲಿ 100% ಅಂದ್ರೆ 100% ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿಯನ್ನು ಖಾತ್ರಿಪಡಿಸಿ ಶಾಲೆ ಮತ್ತು ಸಮುದಾಯವನ್ನು ಮಕ್ಕಳ ಸ್ನೇಹಿಯನ್ನಾಗಿ ಪರಿವರ್ತಿಸಿ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವುದು ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ನ ಗುರಿಯಾಗಿರ್ತದೆ ಸ್ನೇಹಿತರೆ. ಇದರ ಉದ್ದೇಶಗಳು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು, ಸಂವಿಧಾನದ ಪ್ರಕಾರ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಂತೆ ಮಕ್ಕಳು ಎಲ್ಲ ಹಕ್ಕುಗಳ ಬಗ್ಗೆ ತಿಳಿಯುವುದು ಹಾಗೂ ತಮ್ಮ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವುದು ಒಂದು ಉದ್ದೇಶವಾಗಿದೆ ಸ್ನೇಹಿತರೆ. ಇನ್ನೊಂದು, ಮಕ್ಕಳ ಹಕ್ಕುಗಳ ಬಗ್ಗೆ ಆಯಾ ಶಾಲೆಯಲ್ಲಿ ಮತ್ತು ಶಾಲಾ ವ್ಯಾಪ್ತಿಯಲ್ಲಿರುವ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವುದು ಕೂಡ ಒಂದು ಉದ್ದೇಶವಾಗಿದೆ. ನಾನಿನ್ನು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡುವುದಿಲ್ಲ, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. 3, ಪ್ರತಿ ಶಾಲೆಯಲ್ಲಿ ಎಲ್ಲ ಶಾಲಾ ಚಟುವಟಿಕೆಗಳನ್ನು ಮಕ್ಕಳ ಹಕ್ಕುಗಳ ಆಧಾರಿತವಾಗಿ ಕ್ರಮಗಳನ್ನು ರೂಪಿಸುವುದು. 4, ಶಾಲಾ ಚಟುವಟಿಕೆಗಳು ಅಂದರೆ ಮಕ್ಕಳ ಹಕ್ಕುಗಳ ಕ್ಲಬ್ ಮುಖಾಂತರ ತೀರ್ಮಾನ ಕೈಗೊಂಡು ಕಾರ್ಯಕ್ರಮಗಳನ್ನು ರೂಪಿಸುವುದು. 5, ಮಕ್ಕಳು ಶಾಲೆ ಬಿಡುವುದನ್ನು ಅಂದ್ರೆ 10ನೇ ತರಗತಿ ತನಕ ಸಂಪೂರ್ಣ ತಡೆಗಟ್ಟುವುದು ಇದರ ಉದ್ದೇಶ ಆಗಿದೆ. ಮುಂದುವರೆದ ಭಾಗ ನಾವು ನೋಡುವುದಾದ್ರೆ 6, ಬಾಲಕಾರ್ಮಿಕ ಪದ್ಧತಿ ಹಾಗೂ ಬಾಲ್ಯವನ್ನು ಸಂಪೂರ್ಣ ವಿರೋಧಿಸಿ ಖಂಡಿಸಿ ಅದರ ನಿರ್ಮೂಲನೆಗೆ ಕಾರ್ಯಕ್ರಮ ರೂಪಿಸುವುದು ಇದರ ಉದ್ದೇಶವಾಗಿದೆ. 7, ಎಲ್ಲ ಮಕ್ಕಳ ಅಂದ್ರೆ 0ರಿಂದ 18 ವರ್ಷ ಸರ್ವತೋಮುಖ ಅಭಿವೃದ್ಧಿ, ಶಿಕ್ಷಣ ಮತ್ತು ಬಾಲ್ಯವನ್ನು ಕಾಪಾಡಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಇದರ ಉದ್ದೇಶವಾಗಿದೆ. 8, ಸಮುದಾಯದ ಅಂತ ಹೇಳಿದ್ರೆ SDMC, ಗ್ರಾಮ ಪಂಚಾಯತ್, ಪೋಷಕರು, ಶಾಲೆ ಮತ್ತು ಮಕ್ಕಳು ಎಲ್ಲ ಒಟ್ಟಾಗಿ ಒಂದೇ ವೇದಿಕೆಯಿಂದ ಮಕ್ಕಳು ಮತ್ತು ಶಾಲೆಯ ಅಭಿವೃದ್ಧಿಗೆ ಯೋಜನೆಯನ್ನು ರೂಪಿಸುವುದು ಇದರ ಉದ್ದೇಶ ಆಗಿದೆ ಸ್ನೇಹಿತರೆ. 9, ಶಿಕ್ಷಕರ ಮತ್ತು ಶಿಕ್ಷಕೇತರ ವರ್ಗದಲ್ಲಿ ಮಕ್ಕಳ ಬಗ್ಗೆ ಜಾಗೃತಿ ಮತ್ತು ಮಕ್ಕಳ ಹಕ್ಕುಗಳಿಗೆ ಬದ್ಧರಾಗಲು ಕ್ರಮ ಕೈಗೊಳ್ಳುವುದು ಕೂಡ ಇದರ ಉದ್ದೇಶವಾಗಿದೆ. 10, ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ಮತ್ತು ಪಂಚಾಯಿತಿಗಳಿಗೆ ಶಾಲೆ ಹಾಗೂ ವಿದ್ಯಾರ್ಥಿಗಳ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡುವ ಹಾಗೂ ಸೂಕ್ತ ಕ್ರಮಗಳಿಗೆ ಒತ್ತಾಯಿಸುವ ಕೊಂಡಿಯಾಗುವುದು ಇದರ ಉದ್ದೇಶ. 11, ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಸ್ನೇಹಿ ವಾತಾವರಣ ಕಲ್ಪಿಸುವುದು ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ನ ಉದ್ದೇಶವಾಗಿದೆ. ಮುಂದುವರೆದ ಭಾಗ 12, ಮಕ್ಕಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ವೈಯಕ್ತಿಕ ಪ್ರತಿ ಮಗುವಿನ 100% ದಾಖಲಾತಿಯನ್ನು ಹೆಚ್ಚಿಸುವುದು ಕೂಡ ಇದರ ಉದ್ದೇಶ. 13, ಮಕ್ಕಳಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸಿ ವೈಯಕ್ತಿಕ ಮತ್ತು ಪರಿಸರದ ಸ್ವಚ್ಛತೆ ಕಾಪಾಡಲು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ. 14, ಮಕ್ಕಳ ಆರೋಗ್ಯದ ಬಗ್ಗೆ ಹಾಗೂ ಶಾಲಾ ಮೂಲಭೂತ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಕೂಡ ಮಕ್ಕಳ ಹಕ್ಕುಗಳ ಕ್ಲಬ್ನ ಉದ್ದೇಶ. ಒಟ್ಟು 14 ಉದ್ದೇಶಗಳನ್ನು ಒಳಗೊಂಡಿದೆ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್. ಹಾಗಾದರೆ ಕ್ಲಬ್ ರಚಿಸುವ ವಿಧಾನ ಮತ್ತೆ ಅದರ ಕರ್ತವ್ಯ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲಿ 1, ಪ್ರಾರಂಭದಲ್ಲಿ ಶಾಲಾ ಮತ್ತು ಸಮುದಾಯದ ಮಟ್ಟದಲ್ಲಿ ಹಲವಾರು ಅರಿವಿನ ಕಾರ್ಯಕ್ರಮ ನಡೆಸಿ ಮಕ್ಕಳ ಸಮುದಾಯದ ಒಪ್ಪಿಗೆ ಪಡೆದು ಕ್ಲಬ್ನ ಅಗತ್ಯ ಉಪಯೋಗವನ್ನು ಅರ್ಥ ಮಾಡಿಕೊಂಡು ಕ್ಲಬ್ನ ರಚನೆಗೆ ಮುಂದಾಗುವುದು. 2, ಎಲ್ಲ ಮಕ್ಕಳು ಸಭೆ ಸೇರಿ ಕ್ಲಬ್ ರಚಿಸುವುದು. 3,
ಸದಸ್ಯರು 4ನೇ ತರಗತಿಯಿಂದ ಪ್ರಾರಂಭಿಸಿ ಶಾಲೆಯ ಪ್ರತಿ ತರಗತಿಯಿಂದ 2 ಪ್ರತಿನಿಧಿಗಳು ಅಂದರೆ ವಿದ್ಯಾರ್ಥಿನಿ ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಿದ್ದಲ್ಲಿ ಕಡ್ಡಾಯವಾಗಿ ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗುವಿನ ಆಯ್ಕೆ ಕಡ್ಡಾಯವಾಗಿರುತ್ತದೆ. ಒಬ್ಬರು ಕ್ರಿಯಾಶೀಲ ಅಧ್ಯಾಪಕರು ಇದರ ಸಂಚಾಲಕರನ್ನಾಗಿ ನೇಮಿಸುವುದು. ಶಾಲಾ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಅಧ್ಯಕ್ಷರು, ಒಬ್ಬರು ಪೋಷಕರು, ಒಟ್ಟು 15ರಿಂದ 20ರವರೆಗೆ ಈ ಕ್ಲಬ್ನಲ್ಲಿ ಸದಸ್ಯರನ್ನು ಮಕ್ಕಳ ಮುಖಾಂತರ ಆಯ್ಕೆ ಮಾಡಬೇಕು. ಯಾಕೆ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಕ್ಲಬ್ ಹೆಸರೇ ನೋಡ್ಬೋದು, ಮಕ್ಕಳೇ ಇದನ್ನು ರಚಿಸಬೇಕಂತ. ಇದು 4ನೇ ತರಗತಿಯಿಂದ 10ನೇ ತರಗತಿ ತನಕ ಪ್ರಾರಂಭಿಸಿ ಅಲ್ಲಿಯವರೆಗಿನ ಮಕ್ಕಳನ್ನು ಇದರಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಆಗ್ತದೆ. 4 ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಮತ್ತು ಪೋಷಕರು ಸದಸ್ಯರಾಗಿ ಮಾತ್ರ ಇರುತ್ತಾರೆ. ಎಲ್ಲ ಸಭೆಗಳನ್ನು ಮಕ್ಕಳೇ ನಡೆಸುವುದು, ಇದು ನಿಮ್ಮ ಗಮನದಲ್ಲಿ ಇರಲಿ. 5 ನಡವಳಿಕೆ ಪುಸ್ತಕ ಮುಖ್ಯೋಪಾಧ್ಯಾಯರ ಕಚೇರಿಯಲ್ಲಿ ಇಡುವುದು. 6 ಪ್ರತಿ ಸಭೆಯ ನಡವಳಿಕೆಯನ್ನು ಮಕ್ಕಳೇ ಬರೆಯುವುದು, ಎಲ್ಲ ಸದಸ್ಯರ ಸಹಿ ಪಡೆಯುವುದು. ಮುಂದುವರಿದ ಭಾಗ 7 ಕ್ಲಬ್ನ ಸಮಿತಿ ಸದಸ್ಯರು ಪ್ರತಿ ತಿಂಗಳು ಸಭೆ ಸೇರಿ ಪ್ರತಿ ತಿಂಗಳ ಯೋಜನೆ ತಯಾರಿಸಿ ಕಾರ್ಯಕ್ರಮದ ಚರ್ಚೆ ಮತ್ತು ಮುಂದಿನ ತಿಂಗಳ ಯೋಜನೆ ತಯಾರಿಸಿ ಕಾರ್ಯಕ್ರಮ ನಡೆಸಬೇಕು. 8 ಪ್ರತಿ ತಿಂಗಳು ಕ್ಲಬ್ನ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು. 9 ಶಾಲಾ ವ್ಯಾಪ್ತಿಯಲ್ಲಿ ಶಾಲೆಗೊಂದು ಮಕ್ಕಳ ಹಕ್ಕುಗಳ ಕ್ಲಬ್ನ ಪರಿಕಲ್ಪನೆ ಅಡಿಯಲ್ಲಿ ಪ್ರತಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚಿಸಲು ದಿನಾಂಕ 23/5/2009 ಸರ್ವ ಶಿಕ್ಷಣ ಅಭಿಯಾನ, ಆವಾಗ ಸರ್ವ ಶಿಕ್ಷಣ ಅಭಿಯಾನ ಇದ್ದಿತ್ತು, ಈ ಸುತ್ತೋಲೆ ಬರುವಾಗ ಇದು 2009ರಲ್ಲಿ ಬಂದಿದೆ. ರಾಜ್ಯ ಯೋಜನಾ ನಿರ್ದೇಶಕರ ನಿರ್ದೇಶನವನ್ನು ಅನುಸರಿಸುವುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಇದೆ ಅಂತ ನೀವು ಗಮನಿಸಬಹುದು. ನಿಮ್ಮ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗಿದೆಯಾ, ಅದು ಆಕ್ಟಿವ್ ಆಗಿದೆ ಅಂತ ನೀವು ಕೂಡ ನೋಡಬಹುದು. ಆಕ್ಟಿವ್ ಆಗದೇ ಇದ್ದಲ್ಲಿ ಅದರ ಬಗ್ಗೆ ನೀವು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿ ಅದು ಆಕ್ಟಿವ್ ಆಗುವ ಹಾಗೆ ನೀವು ನೋಡ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಾಗೆ ರಚನೆ ಮಾಡೋ ಸಂಬಂಧಪಟ್ಟಾಗೆ 2015ರಲ್ಲಿ ಸುತ್ತೋಲೆ ಬರ್ತದೆ ಸ್ನೇಹಿತರೆ. 10 ಕ್ಲಬ್ನ ರಚನೆ ಮತ್ತು ಸಂಯೋಜನೆಗೆ ಸಹಕರಿಸಲು ಸರ್ವ ಶಿಕ್ಷಣ ಅಭಿಯಾನ, ಈಗ ಸಮಗ್ರ ಶಿಕ್ಷಣ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಾಗಿದೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೂ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಸಹಕಾರ ಪಡೆಯುವುದಾಗಿದೆ. ಈ ಸುತ್ತೋಲೆ ಬರುವ ಸಂದರ್ಭದಲ್ಲಿ ಈ ರೀತಿ ಇದ್ದಿತ್ತು. 11 ಮಕ್ಕಳ ಹಕ್ಕುಗಳ ಅನುಷ್ಠಾನ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿರುವುದರಿಂದ ವಿವಿಧ ಇಲಾಖೆಗಳು ಶಾಲಾ ಮಟ್ಟದಲ್ಲಿ ರಚಿಸಲು ತಿಳಿಸಿದ ಸಮಿತಿಗಳನ್ನೆಲ್ಲವನ್ನು ಮಕ್ಕಳ ಹಕ್ಕುಗಳ ಕ್ಲಬ್ನ ಅಡಿಯಲ್ಲಿ ತರಬೇಕು. ಈಗ ಶಾಲೆಯಲ್ಲಿ ತುಂಬಾ ಕ್ಲಬ್ಗಳು ಇದೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಆ ಕ್ಲಬ್ಗಳನ್ನು ವಿನಿಯೋಗಿಸಿ ಈ ಮಕ್ಕಳ ಹಕ್ಕುಗಳ ಕ್ಲಬ್ ಅಂಡರ್ ಅಲ್ಲಿ ಬರುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಅದು ಯಾವುದೆಲ್ಲ ಅಂತ ನೋಡ್ತಾ ಹೋಗೋಣ. ಆ ಎಲ್ಲ ಸಮಿತಿಗಳು ಮಕ್ಕಳ ಹಕ್ಕುಗಳ ಭಾಗವಾಗಿರುವುದರಿಂದ ಶಾಲಾ ಮಟ್ಟದಲ್ಲಿರುವ ಎಲ್ಲ ಸಮಿತಿಗಳು ಅಂದ್ರೆ ಸಾಂಸ್ಕೃತಿಕ ಕ್ಲಬ್ ಇರಬಹುದು, ಪರಿಸರ ಕ್ಲಬ್, ಮೀನ ತಂಡ, ಕಾನೂನು ಅರಿವು ಕ್ಲಬ್, ಗ್ರಾಹಕರ ವೇದಿಕೆ, ಕನ್ನಡ ಕ್ಲಬ್, ಗಣಿತ ಕ್ಲಬ್, ವಿಜ್ಞಾನ ಕ್ಲಬ್, ಮಕ್ಕಳ ಹಕ್ಕುಗಳ ಕ್ಲಬ್ನ ಅಡಿಯಲ್ಲಿ ಸಮಿತಿಗಳನ್ನಾಗಿ ಮಾಡಿ ಮಕ್ಕಳ ಹಕ್ಕುಗಳ ಕ್ಲಬ್ಗಳು ಸಮಗ್ರವಾಗಿ ಮುಖ್ಯ ಸಮಿತಿಯಾಗಿ ರಚಿಸುವುದು ಇದರ ಒಂದು ಏನು ಕರ್ತವ್ಯದಲ್ಲಿ ಬರ್ತದೆ ಕೂಡ, ಇದು ರಚನೆಯಲ್ಲಿ ಕೂಡ ಈ ಅಂಶಗಳು ಬರ್ತದೆ. ಸೊ ಹಾಗಾದ್ರೆ ನಾವು ಮಕ್ಕಳ ಹಕ್ಕುಗಳ ಕ್ಲಬ್ನ ಕಾರ್ಯಚಟುವಟಿಕೆಗಳು ಏನೆಲ್ಲ ಇದೆ ಅಂತ ನೋಡೋಣ. ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿ ಮತ್ತು ಸಮುದಾಯ ಮಟ್ಟದಲ್ಲಿ ನಡೆಸುವುದು. ಅಲ್ಲಿ ಕೊಟ್ಟಿದ್ದೇವೆ ಏನೆಲ್ಲ ಮಾಡ್ಬೋದು ಅಂತ. ಚಲನಚಿತ್ರ ಇರ್ಬೋದು, ಸಂಗೀತ ಸ್ಪರ್ಧೆಗಳು, ಸಾರ್ವಜನಿಕ ಸಭೆ, ಬೀದಿ ನಾಟಕ, ಮಕ್ಕಳ ಸಭೆ ಇತ್ಯಾದಿ. ಹಾಗೂ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ಮುಂದುವರಿಸುವುದು. 2 ಪ್ರತಿ ತಿಂಗಳು ಕ್ಲಬ್ನ ಮಾಸಿಕ ಸಭೆ ನಡೆಸಬೇಕು. ಈ ಸಭೆಯಲ್ಲಿ ಎಲ್ಲ ಶಾಲಾ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿ ಮಕ್ಕಳ ಅಭಿಪ್ರಾಯ ಪಡೆದು ತೀರ್ಮಾನಿಸುವುದು. 3 ಶಾಲೆಯ ಸಮಸ್ಯೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು. ಎಲ್ಲ ಮಕ್ಕಳ ಶಾಲೆಯ ಸಮಸ್ಯೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಈ ಕ್ಲಬ್ನ ಮುಖಾಂತರ ಚರ್ಚಿಸಿ ತೀರ್ಮಾನ ಕೈಗೊಂಡು ಕಾರ್ಯಗತಗೊಳಿಸುವುದು ಇದರ ಒಂದು ಚಟುವಟಿಕೆಯಾಗಿದೆ. 4 ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಇತರ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವುದು. ಪ್ರತಿ ತಿಂಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಇತರ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವುದು ಈ ಒಂದು ಕ್ಲಬ್ನ ಚಟುವಟಿಕೆಯಾಗಿದೆ. 5 ಮಕ್ಕಳ ಹಕ್ಕುಗಳ ಕುರಿತಾಗಿ ಮಕ್ಕಳಿಂದ ಗೋಡೆ ಬರಹ ಭಿತ್ತಿಪತ್ರಗಳನ್ನು ಮಾಡಿಸುವುದು. ಇದು ಮಕ್ಕಳ ಹಕ್ಕುಗಳಿಗೆ ಅಥವಾ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಇರಬೇಕಾಗ್ತದೆ. ಅಂದ್ರೆ ಮಕ್ಕಳ ಹಕ್ಕುಗಳ ಕುರಿತಾಗಿ ಮಕ್ಕಳಿಂದ ಗೋಡೆ ಬರಹ ಭಿತ್ತಿಪತ್ರಗಳು ಇತ್ಯಾದಿಗಳನ್ನು ತಯಾರಿಸಿ ಅರಿವು ಮೂಡಿಸುವುದು ಆಗಿರ್ಬೋದು. 6 ಶಾಲೆ ಮತ್ತು ಸಮುದಾಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ಅಂದರೆ ಎಲ್ಲ ಶಾಲೆ ಮತ್ತು ಸಮುದಾಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಈ ಕ್ಲಬ್ನ ಮುಖಾಂತರ ಚರ್ಚಿಸಿ ತೀರ್ಮಾನ ಕೈಗೊಂಡು ಕ್ಲಬ್ನ ನೇತೃತ್ವದಲ್ಲಿ ಆಚರಿಸುವುದು ಆಗಿದೆ. ಮಕ್ಕಳ ಹಕ್ಕುಗಳ ಕ್ಲಬ್ನ ಕಾರ್ಯಚಟುವಟಿಕೆಗಳು ಮುಂದುವರಿದ ಭಾಗ 7
ಬಾಲಕಾರ್ಮಿಕ ಮುಕ್ತ ಸಮುದಾಯವನ್ನಾಗಿ ಮಾಡುವುದು ಕೂಡ ಇದರ ಒಂದು ಚಟುವಟಿಕೆ ಆಗಿದೆ. ಮತ್ತೆ 8 ಸಂಪೂರ್ಣ ಹಾಜರಾತಿ ಶಾಲೆಯನ್ನಾಗಿ ಮಾಡುವುದು, ಅದಕ್ಕೆ ಪೂರಕವಾದ ಎಲ್ಲ ಚಟುವಟಿಕೆಯನ್ನು ಕ್ಲಬ್ನ ಮುಖಾಂತರ ಶಾಲೆಯಲ್ಲಿ ಹಮ್ಮಿಕೊಳ್ಳುವುದು. 9 ಪ್ರತಿ ತಿಂಗಳಿಗೊಮ್ಮೆ SDMC ಸಭೆ ಆಗುವಂತೆ ನೋಡುವುದು ಕೂಡ ಮಕ್ಕಳ ಹಕ್ಕುಗಳ ಕ್ಲಬ್ನ ಒಂದು ಕಾರ್ಯಚಟುವಟಿಕೆ ಆಗಿದೆ ಸ್ನೇಹಿತರೆ. 10 ಸಮಸ್ಯೆಗಳು ಕಂಡು ಬಂದಾಗ ಕ್ಲಬ್ ವತಿಯಿಂದ ಸಂಬಂಧಿಸಿದ ಇಲಾಖೆಗಳಿಗೆ ದೂರ ನೀಡುವುದು. ಮಕ್ಕಳೇ ದೂರು ನೀಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಶಿಕ್ಷಕರು ಯಾರಿರ್ತಾರೆ ಅವರಿಗೆ ಫೆಸಿಲಿಟೇಟ್ ಮಾಡಬೇಕಾಗ್ತದೆ. ತಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ ಮತ್ತು ಮಕ್ಕಳ ಸಾಗಾಣಿಕೆ ಹಾಗೂ ಮಾರಾಟ ಪ್ರಕರಣ ಕಂಡಾಗ ಕ್ಲಬ್ನ ವತಿಯಿಂದ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡುವುದು ಕೂಡ ಇದರ ಚಟುವಟಿಕೆಯಾಗಿದೆ ಸ್ನೇಹಿತರೆ. 11 ಮಕ್ಕಳ ರಕ್ಷಣಾ ವ್ಯವಸ್ಥೆಗಳ ವಿವರಗಳನ್ನು ಕ್ಲಬ್ ದಾಖಲಾತಿ ರಿಜಿಸ್ಟ್ರಲ್ಲಿ ನಿರ್ವಹಿಸುವುದು ಕೂಡ. ಮಕ್ಕಳ ರಕ್ಷಣಾ ಯೋಜನೆಗೆ ಇರುವ ವ್ಯವಸ್ಥೆಗಳ ಬಗ್ಗೆ ಮಕ್ಕಳ ಸಹಾಯವಾಣಿ ಇರ್ಬೋದು, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಇರ್ಬೋದು, ಮಕ್ಕಳ ರಕ್ಷಣಾ ಘಟಕ ಇರ್ಬೋದು, ಮಕ್ಕಳ ವಿಶೇಷ ಪೊಲೀಸ್ ಘಟಕ ಇರ್ಬೋದು ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಕ್ಲಬ್ ದಾಖಲಾತಿ ರಿಜಿಸ್ಟರ್ನಲ್ಲಿ ನಿರ್ವಹಿಸುವ. ಅಂದರೆ ಕೇವಲ ಹೆಸರು ಮಾತ್ರ ಹಾಕುವುದಲ್ಲ, ಅದರ ದೂರವಾಣಿ ಸಂಖ್ಯೆಯನ್ನು ಕೂಡ ಅಲ್ಲಿ ನಮೂದನೆ ಮಾಡಬೇಕಾಗ್ತದೆ. 12 ಕ್ಲಬ್ನ ಮಕ್ಕಳು ತೆರೆದ ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಪೊಲೀಸ್ ಇಲಾಖೆಗಳಲ್ಲಿ ನಡೆಯುವ ತೆರೆದ ಮನೆ ಕಾರ್ಯಕ್ರಮಗಳಲ್ಲಿ ಕ್ಲಬ್ ಹಾಗೂ ಇತರರ ಮಕ್ಕಳಿಗೆ ಭಾಗವಹಿಸುವಂತೆ ನೋಡಿಕೊಳ್ಳುವುದು ಇದರ ಒಂದು ಕಾರ್ಯಚಟುವಟಿಕೆ ಆಗಿದೆ ಸ್ನೇಹಿತರೆ. ಇದಿಷ್ಟು ಮಕ್ಕಳ ಹಕ್ಕುಗಳ ಕ್ಲಬ್ನ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಇದು ವ್ಯಾಸಬದ್ಧ ಸರ್ಕಾರದಿಂದ ಏನು ನೀತಿ ನಿಯಮಗಳೇ ಅವರೇ ಮಾಡಿದಂಥ ಏನು ಈ ಮಾಡ್ಯೂಲ್ ಏನಿದೆ ಅದನ್ನು ನಾನು ಚುಟುಕಾಗಿ ಪ್ರಸ್ತಾಪ ನಿಮ್ಮ ಮುಂದೆ ಮಾಡಿದ್ದೇನೆ. ಇದು ಬಹಳ ಉಪಯುಕ್ತ ಆಗ್ಬೋದು. ಈ ಒಂದು ವಿಷಯಗಳನ್ನು ನಿಮ್ಮ ಏನು ಯಾರಿಗೆ ಅಗತ್ಯ ಇದೆ ಅವರಿಗೆ ಕಳುಹಿಸಿ ಪ್ರತಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗುವಂತೆ ಕ್ರಮ ಕೈಗೊಳ್ಳಿ. ಹಾಗೆಯೇ ಇದನ್ನು ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಕೂಡ ಕ್ರಮ ವಹಿಸಬೇಕಾಗ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಶಾಲೆಗೆ ಭೇಟಿ ನೀಡಿ ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಆಗಿದೆ ಇಲ್ವಾ ಅಥವಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ನೋಡುವುದು ಕೂಡ ಗ್ರಾಮ ಪಂಚಾಯತ್ನ ಜವಾಬ್ದಾರಿಯಾಗಿದೆ. ಈ ಒಂದು ಮಕ್ಕಳ ಹಕ್ಕುಗಳ ಕ್ಲಬ್ನ ಆಕ್ಟಿವ್ ಆಗಿ ಕೆಲಸ ಮಾಡುವಂತೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು.